ನಾನು ಒಂದು ದಿನ ಇವ್ರು ಸೀರಿಯಸ್ ಆಗಿ ಮಾತಾಡಿದ್ದೆ ನೋಡ್ಲಿಲ್ಲ. ಈಗ ಮೋಸ್ಟ್ಲಿ 14-15ರಿಂದ ನಮ್ಮ ಅಧಿವೇಶನ ಸ್ಟಾರ್ಟ್ ಆದ್ರೆ 15ರಿಂದ ಸ್ಟಾರ್ಟ್ ಆಗ್ಬೋದು ಪ್ರಾಬಬಲಿ. ಓಪನಿಂಗ್ ಡೇನ ಬಾವಿಗೆ ಇಳಿತಾರೆ. ಒಬ್ರು ಕೂಡ ರಾಜ್ಯಕ್ಕೆ ಒಳ್ಳೇದಾಗೋ ಉದ್ಧಾರ ಆಗೋ ಹಿಡ್ಕೊಂಡು ಒಬ್ಬನು ಬಾವಿಗೆ ಇಳಿಯಲ್ಲ. ಯಾವ್ದಾದ್ರು ಒಂದು ಜಿನೈನ್ ಇಶ್ಯೂ ಮೇಲೆ ಬಾವಿಗೆ ಇಳಿದ್ರೆ ನಾನು ಎಂತ ಇಶ್ಯೂಸ್ ಮೇಲೆ ನಾವೆಲ್ಲ ರಾಜಕಾರಣ ಕೊಸುಬ್ರು ಸರ್, ನಾವೆಲ್ಲ ಕಲಿಬೇಕು ಅವ್ರನ್ನ ನೋಡಿ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ವಿರೋಧ ಪಕ್ಷದ ನಾಯಕರಾಗಿದ್ರು. ನಾನು ಆರ್ ಅಶೋಕ್ ಅವ್ರಿಗೆ ಒಂದು ಅಡ್ವೈಸ್ ಕೊಡ್ತೀನಿ ಸರ್, ವಿರೋಧ ಪಕ್ಷದ ನಾಯಕರಾಗಿ ಹೆಂಗ್ ಜವಾಬ್ದಾರಿ ನಿರ್ವಹಿಸಬೇಕು ಅಂತ ನಿಮ್ಗೆ ಈಗೂ ಅಡ್ಡ ಬರಲ್ಲ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಸ್ವಲ್ಪ ಕೋಚಿಂಗ್ ತಗೊಳ್ಳಿ ಸರ್. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಕೋಚಿಂಗ್ ತಗೊಳ್ಳಿ, ಹೆಂಗಿರ್ಬೇಕು ವಿರೋಧ ಪಕ್ಷದ ನಾಯಕ ಅಂತ. ಅವತ್ತು ಬಳ್ಳಾರಿ ರೆಡ್ಡಿ ಮಾತಾಡಿದ್ರಂತ ತೊಡೆ ತಟ್ಟಿ ಬಳ್ಳಾರಿವರೆಗೂ ಹೋಗ್ಲಿಲ್ವಾ, ಅದು ಸಿದ್ದರಾಮಯ್ಯ ಸಾಹೇಬ್ರ ತಾಕತ್ ಅಂದ್ರೆ. ಮೋಸ್ಟ್ಲಿ ಆರ್ ಅಶೋಕ್ ಅವ್ರಿಗೆ ಈಗೂ ಅಡ್ಡ ಬರಲ್ಲ ಅಂದ್ರೆ ಹೆಂಗೂ ಪರ್ಸನಲ್ ಆಗಿ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ದೊಡ್ಡ ಮನ್ಸು ಮಾಡಿ ಖಂಡಿತವಾಗೂ ಅವ್ರು ಗೈಡ್ ಮಾಡ್ತಾರೆ. ಯಾಕೆಂದ್ರೆ 4 ವರ್ಷ ನಾನು ಅವ್ರು ನೋಡ್ಬೇಕು ಸರ್. ನಾವು ನೋಡ್ತಾ ಇದೀವಿ, ನಮಗೆ ಸೀರಿಯಸ್ ಇಶ್ಯೂಸೇ ಕಾಣಿಸ್ತಿಲ್ಲ. ನಾನು 1 ತಿಂಗಳಿಂದ ನೋಡ್ತಿದ್ದೀನಿ, ಏನಾದ್ರು ಮಾತಾಡಿದ್ರೆ ಎಲ್ಲಪ್ಪ ಒಂದು ಸೀರಿಯಸ್ ಇಶ್ಯೂ ಎಲ್ಲಿದೆ, ಎಷ್ಟಿದಾವ್ ಮಾತಾಡಕ್ಕೆ, ಯಾವುದು ಇವ್ರು ಮಾತಾಡ್ತಿಲ್ಲ. ನಾನು ಅದಕ್ಕೆ ಹೇಳೋದು, ವಿಜಯೇಂದ್ರ ಅವ್ರಿಗೂ ಹೇಳೋದಿಷ್ಟೇ, ಆರ್ ಅಶೋಕ್ ಅವ್ರಿಗೂ ಹೇಳೋದಿಷ್ಟೇ, ನೀವು ವೈಯಕ್ತಿಕ ತೇಜವಾಗಿ ಇಳಿತೀವಿ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ, ಎಲ್ಲದಕ್ಕೂ ರೆಡಿಯಾಗಿ ರಾಜಕಾರಣಕ್ಕೆ ಬಂದಿರೋರು. ಥ್ಯಾಂಕ್ ಯು ಸರ್. ನಾನು ಒಂದು ದಿನ ಇವ್ರು ಸೀರಿಯಸ್ ಆಗಿ ಮಾತಾಡಿದ್ದೆ ನೋಡ್ಲಿಲ್ಲ. ಈಗ ಮೋಸ್ಟ್ಲಿ 14-15ರಿಂದ ನಮ್ಮ ಅಧಿವೇಶನ ಸ್ಟಾರ್ಟ್ ಆದ್ರೆ 15ರಿಂದ ಸ್ಟಾರ್ಟ್ ಆಗ್ಬೋದು ಪ್ರಾಬಬಲಿ. ಓಪನಿಂಗ್ ಡೇನ ಬಾವಿಗೆ ಇಳಿತಾರೆ. ಒಬ್ರು ಕೂಡ ರಾಜ್ಯಕ್ಕೆ ಒಳ್ಳೇದಾಗೋ ಉದ್ಧಾರ ಆಗೋ ಹಿಡ್ಕೊಂಡು ಒಬ್ಬನು ಬಾವಿಗೆ ಇಳಿಯಲ್ಲ. ಯಾವ್ದಾದ್ರು ಒಂದು ಜಿನೈನ್ ಇಶ್ಯೂ ಮೇಲೆ ಬಾವಿಗೆ ಇಳಿದ್ರೆ ನಾನು ಎಂತ ಇಶ್ಯೂಸ್ ಮೇಲೆ ನಾವೆಲ್ಲ ರಾಜಕಾರಣ ಕೊಸುಬ್ರು ಸರ್, ನಾವೆಲ್ಲ ಕಲಿಬೇಕು ಅವ್ರನ್ನ ನೋಡಿ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ವಿರೋಧ ಪಕ್ಷದ ನಾಯಕರಾಗಿದ್ರು. ನಾನು ಆರ್ ಅಶೋಕ್ ಅವ್ರಿಗೆ ಒಂದು ಅಡ್ವೈಸ್ ಕೊಡ್ತೀನಿ ಸರ್, ವಿರೋಧ ಪಕ್ಷದ ನಾಯಕರಾಗಿ ಹೆಂಗ್ ಜವಾಬ್ದಾರಿ ನಿರ್ವಹಿಸಬೇಕು ಅಂತ ನಿಮ್ಗೆ ಈಗೂ ಅಡ್ಡ ಬರಲ್ಲ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಸ್ವಲ್ಪ ಕೋಚಿಂಗ್ ತಗೊಳ್ಳಿ ಸರ್. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಕೋಚಿಂಗ್ ತಗೊಳ್ಳಿ, ಹೆಂಗಿರ್ಬೇಕು ವಿರೋಧ ಪಕ್ಷದ ನಾಯಕ ಅಂತ. ಅವತ್ತು ಬಳ್ಳಾರಿ ರೆಡ್ಡಿ ಮಾತಾಡಿದ್ರಂತ ತೊಡೆ ತಟ್ಟಿ ಬಳ್ಳಾರಿವರೆಗೂ ಹೋಗ್ಲಿಲ್ವಾ, ಅದು ಸಿದ್ದರಾಮಯ್ಯ ಸಾಹೇಬ್ರ ತಾಕತ್ ಅಂದ್ರೆ. ಮೋಸ್ಟ್ಲಿ ಆರ್ ಅಶೋಕ್ ಅವ್ರಿಗೆ ಈಗೂ ಅಡ್ಡ ಬರಲ್ಲ ಅಂದ್ರೆ ಹೆಂಗೂ ಪರ್ಸನಲ್ ಆಗಿ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ದೊಡ್ಡ ಮನ್ಸು ಮಾಡಿ ಖಂಡಿತವಾಗೂ ಅವ್ರು ಗೈಡ್ ಮಾಡ್ತಾರೆ. ಯಾಕೆಂದ್ರೆ 4 ವರ್ಷ ನಾನು ಅವ್ರು ನೋಡ್ಬೇಕು ಸರ್. ನಾವು ನೋಡ್ತಾ ಇದೀವಿ, ನಮಗೆ ಸೀರಿಯಸ್ ಇಶ್ಯೂಸೇ ಕಾಣಿಸ್ತಿಲ್ಲ. ನಾನು 1 ತಿಂಗಳಿಂದ ನೋಡ್ತಿದ್ದೀನಿ, ಏನಾದ್ರು ಮಾತಾಡಿದ್ರೆ ಎಲ್ಲಪ್ಪ ಒಂದು ಸೀರಿಯಸ್ ಇಶ್ಯೂ ಎಲ್ಲಿದೆ, ಎಷ್ಟಿದಾವ್ ಮಾತಾಡಕ್ಕೆ, ಯಾವುದು ಇವ್ರು ಮಾತಾಡ್ತಿಲ್ಲ. ನಾನು ಅದಕ್ಕೆ ಹೇಳೋದು, ವಿಜಯೇಂದ್ರ ಅವ್ರಿಗೂ ಹೇಳೋದಿಷ್ಟೇ, ಆರ್ ಅಶೋಕ್ ಅವ್ರಿಗೂ ಹೇಳೋದಿಷ್ಟೇ, ನೀವು ವೈಯಕ್ತಿಕ ತೇಜವಾಗಿ ಇಳಿತೀವಿ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ, ಎಲ್ಲದಕ್ಕೂ ರೆಡಿಯಾಗಿ ರಾಜಕಾರಣಕ್ಕೆ ಬಂದಿರೋರು. ಥ್ಯಾಂಕ್ ಯು ಸರ್.